ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಜೈ ಶ್ರೀಕೃಷ್ಣ. ಇವತ್ತು ನಾವು 17ನೇ ಅಧ್ಯಾಯ ಶ್ರದ್ಧಾತ್ರಯ ವಿಭಾಗ ಯೋಗ, ಇದರದ್ದು 4, 5 ಮತ್ತು 6ನೇ ಶ್ಲೋಕಗಳನ್ನು ನೋಡುವ. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಃ ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಯಜಂತೆ ಯಜ ಆದ ನಂತರ ಅನುಸ್ವರದ ಉಚ್ಚಾರಣೆ ನ, ಮುಂದಿನ ಅಕ್ಷರ ತಾ ಇದೆ, ತಾತ ದಾಧ ನ, ನಾದ ಅರ್ಧ ನ. ಯಜಂತೆ ದೀರ್ಘಾಕ್ಷರ, ಸಾತ್ವಿಕ ಸಾ ದೀರ್ಘ, ಅದರ ಒಟ್ಟಿಗೆ ತ ಅನ್ನು ತಗೊಳ್ಳುವ, ತ ಮತ್ತು ವಿ 3 ಅಕ್ಷರ ಸೇರಿದೆ ಅಲ್ಲಿ. ಸಾತ್ವಿಕ ಕಾ ದೀರ್ಘಾಕ್ಷರ, ದೇವಾನ್ ದೇ ದೀರ್ಘಾಕ್ಷರ, ವಾ ದೀರ್ಘಾಕ್ಷರ, ನ ಅಲ್ಲ ಅರ್ಧ ನ. ಯಕ್ಷರಕ್ಷಾಂಸಿ ಯಕ್ಷ ಯಾದ ಒಟ್ಟಿಗೆ ಕ ಇದು ಆಘಾತ ತಗೊಳ್ಬೇಕು. ಕ ಮತ್ತು ಶ ಷಣ್ಮುಖ ಶ ಇದೆ, ಕ ಮತ್ತು ಶ ಇದೆ. ಕ ಅನ್ನು ಯಾದ ಜೊತೆ ಸೇರಿಸ್ಕೊಳ್ಳೋದಕ್ಕೆ ನಾವು ಯಾದ ಜೊತೆ ಕ ಇದು ಆಘಾತ ತಗೊಳ್ಳೋದು ಅಂತ ಹೇಳ್ತೇವೆ. ಯಕ್ಷರಕ್ಷಾಂಸಿ ರಕ್ಷಾಂಸಿ ಕ ಇದು ಆಘಾತವನ್ನು ರಾದ ಜೊತೆ ತಗೊಳ್ಳುವ. ಕ ಮತ್ತು ಶ ಷಣ್ಮುಖ ಶಾಡಿ ಒತ್ತಿದೆ. ನಂತರ ಅಲ್ಲಿ ಅನುಸ್ವರದ ಉಚ್ಚಾರಣೆ ವು, ಅಲ್ಲಿ 2 ಅಕ್ಷರಗಳು ಅಂದರೆ ಇಲ್ಲಿ ಕ್ಷ ಮತ್ತು ಸಿ ಇದರ ಮಧ್ಯೆ ಅನುಸಾರ ಬಂದರೆ ಸ ಶ ವ ಈ 3 ಅಕ್ಷರಗಳು ಬಂದರೆ ನಮ್ಮ ಅನುಸ್ವರದ ಉಚ್ಚಾರಣೆ ವು ಆಗ್ತದೆ. ಯಕ್ಷರಕ್ಷಾಂಸಿ ರಾಜಸಾಃ ರಾಜಸಾ ಸಾ ದೀರ್ಘಾಕ್ಷರ ರಾ ದೀರ್ಘ, ಅಲ್ಲಿ ಜ ಮಾತ್ರ ಹ್ರಸ್ವ. ಸಾಹ ಹ ವಿಸರ್ಗದ ಉಚ್ಚಾರಣೆ ಹ. ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ಪ್ರೇ ಪು ಮತ್ತು ರೇ ದೀರ್ಘಾಕ್ಷರ, ತಾ ನ ಭೂ ಇದು ಕೂಡ ದೀರ್ಘಾಕ್ಷರ. ತಾದ ಜೊತೆ ನ ಇದು ಆಘಾತ ತಗೊಳ್ಳುವ. ನ ಮತ್ತು ಭೂ 2 ಅಕ್ಷರಗಳು ಸೇರಿ ಸಂಯುಕ್ತಾಕ್ಷರ ಆಗಿದೆ. ಭೂ ಮಹಾಪ್ರಾಣ ದೀರ್ಘಾಕ್ಷರ. ಗಣಾಂ ಗಣ ಣ ಮೂರ್ಧನ್ಯ ಣ, ನಾಲ್ಗೆಯನ್ನು ಮಡಚಿ ಹೇಳಬೇಕು, ನ ಅಲ್ಲ ಣ. ಗಣಾಂ ಅಲ್ಲಿ ಅನುಸ್ವರದ ಉಚ್ಚಾರಣೆ ವು, ಮುಂದಿನ ಅಕ್ಷರ ಶ ಇದೆ. ಶು ಮತ್ತು ಚ 2 ಅಕ್ಷರಗಳು ಸೇರಿದೆ. ಣದ ಜೊತೆ ಶುವನ್ನು ಹೇಳುವ. ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ಚ ದೀರ್ಘಾಕ್ಷರ. ಅನಂತರ ನ ಮತ್ತು ಎ ದೀರ್ಘಾಕ್ಷರ ಎ ನ ಅನ್ನು ಇದು ಆಘಾತವನ್ನು ಚಾದ ಜೊತೆ ತಗೊಳ್ಳುವ. ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ಯಜಂತೆ ಯಜಂತೆ ಜಾದ ನಂತರ ಅನುಸ್ವರದ ಉಚ್ಚಾರಣೆ ನ, ದೀರ್ಘಾಕ್ಷರ ತೇ ಇದೆ. ನಂತರ ತಾಮಸ ತಾ ದೀರ್ಘಾಕ್ಷರ, ಮಾತ್ರ ಹ್ರಸ್ವ, ಸಾ ದೀರ್ಘಾಕ್ಷರ, ಜನಾಃ ನಾ ದೀರ್ಘಾಕ್ಷರ. ನಂತರ ವಿಸರ್ಗದ ಉಚ್ಚಾರಣೆ ಹ. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಃ ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಈಗ ಒಂದೊಂದೇ ಚರಣ ನೋಡಿಕೊಂಡು ಹೋಗುವ. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಃ ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಈಗ 2 ಚರಣ ಸೇರಿಸುವ. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಃ ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ.
4 ಚರಣ ಸೇರಿಸಿ ಹೇಳುವ. ಯಜಂತೆ ಸಾತ್ವಿಕ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಃ ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಈಗ 5ನೇ ಶ್ಲೋಕವನ್ನು ನೋಡುವ. ಅಶಾಸ್ತ್ರವಿಹಿತಂ ಘೋರನ್ ತಪ್ಯಂತೆ ಯೇ ತಪೋ ಜನಾಃ ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗಬಲಾನ್ವಿತಾಃ. ಅಶಾಸ್ತ್ರ, ಶಾಸ್ತ್ರ, ಸ್ ತ ರ 3 ಅಕ್ಷರ ಇದೆ. ಸ್ ಅನ್ನು ಆಘಾತವನ್ನು ಶಾದ ಜೊತೆ ತಗೊಳ್ಳುವ. ಅಶಾಸ್ತ್ರ ವಿಹಿತಂ ಎಲ್ಲ ಅಕ್ಷರಗಳು ನಮಗೆ ಅದು ಕೇಳಬೇಕು. ಅಶಾಸ್ತ್ರ ರ 3 ಕೂಡ ಕೇಳಬೇಕು. ಅಶಾಸ್ತ್ರ ವಿಹಿತಂ, ವಿಹಿತಂ ವಿಹಿತ ಆದ ನಂತರ ಂಗ್ ಅಲ್ಲಿ ಅನುಸ್ವರದ ಉಚ್ಚಾರಣೆ ಂಗ್. ವಿಹಿತಂ ಘೋರನ್ ಮುಂದಿನ ಅಕ್ಷರ ಘ ಇದೆ. ಕಾಕ ಘ ಘಂಗ ಘ ಘೋರನ್. ಅಶಾಸ್ತ್ರವಿಹಿತಂ ಘೋ ಘೋ ಮಹಾಪ್ರಾಣ ದೀರ್ಘಾಕ್ಷರ. ಅಶಾಸ್ತ್ರವಿಹಿತಂ ಘೋರನ್ ರ ಆದ ನಂತರ ಅನುಸ್ವರದ ಉಚ್ಚಾರಣೆ ನ್. ಘೋರನ್ ಮುಂದಿನ ಅಕ್ಷರ ತಾ ಇದೆ. ತಪ್ಯಂತೆ ತಪ್ತಾದ ಜೊತೆ ಪು ಇದು ಆಗತ ತಗೊಳ್ಳುವ. ಪು ಮತ್ತು ಯ 2 ಅಕ್ಷರಗಳು ಸೇರಿದೆ. ನಂತರ ಅನುಸ್ವರದ ಉಚ್ಚಾರಣೆ ನ್. ತಪ್ಯಂತೆ ತೇ ದೀರ್ಘಾಕ್ಷರ. ಯೇ ತಪೋ ಜನಾಃ ಯೇ ದೀರ್ಘಾಕ್ಷರ. ಯೇ ತಪೋ ತಪೋ ಪೋ ದೀರ್ಘಾಕ್ಷರ. ಜನಾಃ ನಾ ದೀರ್ಘಾಕ್ಷರ. ನಂತರ ವಿಸರ್ಗದ ಉಚ್ಚಾರಣೆ ಹ. ದಂಭಾಹಂಕಾರ ಸಂಯುಕ್ತಾಃ ದಂಭ ದಾದ ನಂತರ ಅನುಸ್ವರದ ಉಚ್ಚಾರಣೆ ಮ ಮುಂದಿನ ಅಕ್ಷರ ಬಾ ಇದೆ. ಪಾಪ ಬಾಬ ಮ ಮಾದ ಅರ್ಧ ಮ. ಹಂಕಾರ ಹಾದ ನಂತರ ಅನುಸ್ವರದ ಉಚ್ಚಾರಣೆ ಂಗ್. ಹಂಕಾ ದೀರ್ಘಾಕ್ಷರ. ಸಂಯುಕ್ತಾಕ್ ಸಂಯುಕ್ತಾಕ್ ಸಾದ ನಂತರ ಅನುಸ್ವರದ ಉಚ್ಚಾರಣೆ ಯು ಮುಂದಿನ ಅಕ್ಷರ ಯಾ ಇದೆ. ಯು ಯಾ ವ ಲ ಯ ಈ 3 ಅಕ್ಷರಗಳು ಬಂದರೆ ಆ ಅಕ್ಷರದ ಅರ್ಧವನ್ನು ಅನುಸ್ವರವಾಗಿ ತಗೊಳ್ತೇವೆ. ಇಲ್ಲಿ ಯಾ ಬಂದಿದೆ, ಆದ್ದರಿಂದಾಗಿ ಯಾ ಯು ಅನ್ನು ಅನುಸ್ವರದ ಉಚ್ಚಾರಣೆಯಾಗಿ ತಗೊಳ್ತೇವೆ. ಸಂಯುಕ್ತಾಕ್ ಯುಕ್ತಾಕ್ ಇದು ಆಗತ ಯುವಿನ ಜೊತೆ ತಗೊಳ್ಳುವ. ನಂತರ ತಾ ದೀರ್ಘಾಕ್ಷರ. ನಂತರ ವಿಸರ್ಗದ ಉಚ್ಚಾರಣೆ ಖ ಮುಂದಿನ ಅಕ್ಷರ ಕ ಇದೆ. ಇಲ್ಲಿ ಕೂಡ ಹಾಗೆ ಖ ಫ ಅಥವಾ ಪ ಅಥವಾ ಶ ಸ ಇದೆಲ್ಲ ಬಂದರೆ ಅದನ್ನೇ ವಿಸರ್ಗದ ಉಚ್ಚಾರಣೆಯಾಗಿ ಅರ್ಧ ತಗೊಳ್ತವೆ. ಓಕೆ. ದಂಭಾಹಂಕಾರ ಸಂಯುಕ್ತಾಕ್ ಕಾಮರಾಗಬಲಾನ್ವಿತಾಃ. ಕಾಮರಾಗ ಕಾ ದೀರ್ಘಾಕ್ಷರ. ರಾ ದೀರ್ಘಾಕ್ಷರ. ಲಾ ದೀರ್ಘಾಕ್ಷರ. ಲಾದ ಜೊತೆ ನ ಇದು ಆಘಾತ ತಗೊಳ್ಳುವ. ನ ಮತ್ತು ವಿ ಸೇರಿ ಅಲ್ಲಿ ಸಂಯುಕ್ತಾಕ್ಷರ ಆಗಿದೆ. ತಾಹ ತಾ ದೀರ್ಘಾಕ್ಷರ. ನಂತರ ವಿಸರ್ಗದ ಉಚ್ಚಾರಣೆ ಹ. ಅಶಾಸ್ತ್ರವಿಹಿತಂ ಘೋರನ್ ತಪ್ಯಂತೆ ಯೇ ತಪೋ ಜನಾಃ ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗಬಲಾನ್ವಿತಾಃ. ಇಲ್ಲಿ ಒಂದೊಂದೇ ಚರಣ ನೋಡಿಕೊಂಡು ಹೋಗುವ. ಅಶಾಸ್ತ್ರವಿಹಿತಂ ಘೋರನ್ ತಪ್ಯಂತೆ ಯೇ ತಪೋ ಜನಾಃ ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗಬಲಾನ್ವಿತಾಃ. ಈಗ 2 ಚರಣ ನೋಡುವ. ಅಶಾಸ್ತ್ರವಿಹಿತಂ ಘೋರನ್ ತಪ್ಯಂತೆ ಯೇ ತಪೋ ಜನಾಃ ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗಬಲಾನ್ವಿತಾಃ. ಈಗ
4 ಚರಣ ಸೇರಿಸಿ ಹೇಳುವ. ಅಶಾಸ್ತ್ರವಿಹಿತಂ ಘೋರನ್ ತಪ್ಯಂತೆ ಯೇ ತಪೋ ಜನಾಃ ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗಬಲಾನ್ವಿತಾಃ. ಆರನೇ ಶ್ಲೋಕ ನೋಡುವ. ಕರ್ಷಯಂತಃ ಶರೀರಸ್ಥಂ ಭೂತಗ್ರಾಮಮಚೇತಸಃ ಮಾಂಚೈವಾಂತಃ ಶರೀರಸ್ಥಂ ತಾನ್ ವಿದ್ಯಾಸುರನಿಶ್ಚಯಾನ್. ಕರ್ಷಯಂತಃ ಶಾದ ನಂತರ ಅರ್ಕಾರ ಹೊತ್ತು ಋಕಾರವನ್ನು ಶಾದ ಮೊದಲೇ ತಗೊಳ್ಳುವ. ಕರ್ಷಯಂತಃ ಯಾದ ನಂತರ ಅನುಸ್ವಾರದ ಉಚ್ಚಾರಣೆಯನ್ನು ನಂತರ ತ. ಕರ್ಷಯಂತಃ ತಾದ ನಂತರ ವಿಸರ್ಗದ ಉಚ್ಚಾರಣೆ ಶ್. ಶರೀರಸ್ಥಂ ಶರೀರಸ್ಥಂ ಶರೀರ ಆದ ನಂತರ ಸ ಅನ್ನ ಆಘಾತವಾಗಿ ರಾದ ಜೊತೆ ತಗೊಳ್ಳುವ. ಸ ಮತ್ತು ಥ ಮಹಾಪ್ರಾಣ ಥ ಸೇರಿಕೊಂಡಿದೆ. ಶರೀರಸ್ಥಂ ತಾದ ನಂತರ ಅನುಸ್ವರದ ಉಚ್ಚಾರಣೆ ಮ. ಭೂತ್ ಯಾಕೆ ಮ ಇದೆ? ಮುಂದಿನ ಅಕ್ಷರ ಭೂ ಇದೆ. ಪಾವರ್ಗ ಪ ಪ ಭ ಭ ಮ ಮಾದ ಅರ್ಧ ಮ ಅನುನಾಸಿಕ ಮ ಮಾದ ಅರ್ಧ ಮ. ಶರೀರಸ್ಥಂ ಭೂತಗ್ರಾಮಮಚೇತಸಃ ಭೂ ದೀರ್ಘಾಕ್ಷರ ಭೂತ ದಾದ ಜೊತೆ ಗ ಇದ್ದು ಅಘಾತವನ್ನು ತಗೊಳ್ಳುವ. ಭೂತಗ್ ರಾಮಂ ಭೂತಗ್ರಾಮಂ ಮ ಭೂತಗ್ರಾಮಮಚೇತಸಃ ಮಮ ಚೇತಸಃ ಚೇ ದೀರ್ಘಾಕ್ಷರ ಸಾದ ನಂತರ ವಿಸರ್ಗದ ಉಚ್ಚಾರಣೆ ಹ. ಮಾಂಚೈವಾಂತಃ ಶರೀರಸ್ಥನ್ ಮಾಂಚ ಮಾದ ನಂತರ ಅನುಸ್ವರದ ಉಚ್ಚಾರಣೆ ಞ ಮುಂದಿನ ಅಕ್ಷರ ಚ ಇದೆ. ಚ ಚ ಜ ಝ ಞ ಜ್ಞಾದ ಅರ್ಧ ಞ. ಚೈ ದೀರ್ಘಾಕ್ಷರ ವಾ ದೀರ್ಘಾಕ್ಷರ ನಂತರ ವಿಸರ್ಗದ ಅನುಸ್ವರದ ಉಚ್ಚಾರಣೆ ನ ಮುಂದಿನ ಅಕ್ಷರ ತ ತಾದ ನಂತರ ವಿಸರ್ಗದ ಉಚ್ಚಾರಣೆ ಹ. ಶರೀರ ವಿಸರ್ಗದ ಉಚ್ಚಾರಣೆ ಶ್ ಮುಂದಿನ ಅಕ್ಷರ ಶ ಇದೆ. ಶರೀರಸ್ಥನ್ ರೀ ದೀರ್ಘಾಕ್ಷರ ರಾದ ನಂತರ ಸ ಅನ್ನು ಅಘಾತವಾಗಿ ತಗೊಳ್ಳುವ ರಾದ ಜೊತೆ ಥ ಮಹಾಪ್ರಾಣ. ಶರೀರಸ್ಥನ್ ತಾದ ನಂತರ ಅನುಸ್ವರದ ಉಚ್ಚಾರಣೆ ನ. ತಾನ್ ವಿದ್ಯಾಸುರ ತಾನ್ ತಾದ ಜೊತೆ ನ ಇದು ಆಘಾತ ತಗೊಳ್ಳುವ. ವಿದ್ಯಾಸುರ ದ ಧ ಯಾ ಧ ಮಹಾಪ್ರಾಣ ಅಡಿ ಒತ್ತು ಇದೆ. ಯಾ ದೀರ್ಘಾಕ್ಷರ. ಸುರ ನಿಶ್ಚಯಾನ್ ನೀಯ ಜೊತೆ ಶ್ ಅನ್ನು ಆಘಾತವಾಗಿ ತಗೊಳ್ಳುವ ನಂತರ ಚಯಾನ್ ಚ ಯಾನ್ ಯಾ ದೀರ್ಘಾಕ್ಷರ ನ. ಕರ್ಷಯಂತಃ ಶರೀರಸ್ಥಂ ಭೂತಗ್ರಾಮಮಚೇತಸಃ ಮಾಂಚೈವಾಂತಃ ಶರೀರಸ್ಥಂ ತಾನ್ ವಿದ್ಯಾಸುರನಿಶ್ಚಯಾನ್. ಕರ್ಷಯಂತಃ ಶರೀರಸ್ಥಂ ಭೂತಗ್ರಾಮಮಚೇತಸಃ ಮಾಂಚೈವಾಂತಃ ಶರೀರಸ್ಥನ್ ತಾನ್ ವಿದ್ಯಾಸುರನಿಶ್ಚಯಾನ್. ಈಗ ಎರಡು ಚರಣ ಸೇರಿಸುವ. ಕರ್ಷಯಂತಃ ಶರೀರಸ್ಥಂ ಭೂತಗ್ರಾಮಮಚೇತಸಃ ಮಾಂಚೈವಾಂತಃ ಶರೀರಸ್ಥಂ ತಾನ್ ವಿದ್ಯಾಸುರನಿಶ್ಚಯಾನ್. ಈಗ 4 ಚರಣ ಸೇರಿಸುವ. ಕರ್ಷಯಂತಃ ಶರೀರಸ್ಥಂ ಭೂತಗ್ರಾಮಮಚೇತಸಃ ಮಾಂಚೈವಾಂತಃ ಶರೀರಸ್ಥಂ ತಾನ್ ವಿದ್ಯಾಸುರನಿಶ್ಚಯಾನ್. ಓಕೆ, ಪ್ರೇಯರ್ ತಗೊಳ್ಳುವ. ಯೋಗೇಶಂ ಸಚ್ಚಿದಾನಂದಂ ವಾಸುದೇವಂ ವ್ರಜಪ್ರಿಯಂ ಧರ್ಮ ಸಂಸ್ಥಾಪಕಂ ವೀರಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಓಂ ಶ್ರೀಕೃಷ್ಣಾರ್ಪಣಮಸ್ತು.